ನಮಸ್ತೆ ಸರ್, ನನ್ನ ಹೆಸರು ಅನಿತಾ ಕಾಸರಗೋಡು ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರು ಹೇಳಿ? ಅನಿತಾ ಅಂತ ಕಾಸರಗೋಡು ಅಂತ, ಕಾಸರಗೋಡಿನವಳು ಮೂಲತಃ. ಅನಿತಾ ಕಾಸರಗೋಡ? ಹೌದು, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾ ಹೇಳಿ. ಆಯ್ತಾ? ಕುಂದಾಪುರ ಧರ್ಮಸ್ಥಳದ್ದು ಅವ್ರ ಟೀಮೇ ನಾವೆಲ್ಲ. ಆಯ್ತಾ? ಸೊ ಈ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ನಾನು ದುಡ್ಡಿದ್ದು ಹೆಲ್ಪ್ ಮಾಡಿದ್ದೀನಿ. ಆಯ್ತಾ? ಈ ಪ್ರಶಾಂತ್ ಅವರಿಗೆ ಕೇಸ್ ಆದಾಗ. ಪ್ರಶಾಂತ್ ಮತ್ತೆ ದಿನೇಶ್ ಅವರಿಗೆ. ದಿನೇಶ್ ಬೇಡ. ಪ್ರಶಾಂತ್ನಿಗೆ ನೀವು ದುಡ್ಡಿನ ವ್ಯವಹಾರ ಮಾಡಿದ್ದೀನಿ ಅವರಿಗೆ ಕೇಸ್ ಆಗುವಾಗ. ಆಯ್ತಾ? ಕೇಸ್ ಅಂದ್ರೆ ಕೋರ್ಟ್ ಅಲ್ಲಿ ಅವರು ಇದಾಗದೆ ಅವರ ಚಾನಲ್ ಎಲ್ಲ ಬ್ಲಾಕ್ ಮಾಡಿ ಒಂದು 15,000 ರೂಪಾಯಿ ಮತ್ತೆ ಹೋಗೋದಕ್ಕೆ ಬರೋದಕ್ಕೆಲ್ಲ ತುಂಬಾ ವ್ಯವಹಾರ ಆಗಿದೆ. ಆಯ್ತಾ? ಅದು ಈಗ ನಾನು ಹೇಳಿದ್ದೀನಿ, ಅದು ನಂಗೆ ಏಪ್ರಿಲ್ಗೆ ಬೇಕು. ಅನಿತಾ ಕಾಸರಗೋಡು ಅಂತ ಬರ್ದಿಡಿ. ಈ ವ್ಯಕ್ತಿ ಈಗ ನನ್ನನ್ನು ಬ್ಲಾಕ್ ಮಾಡಿ ಅದು ತೆಗೆದು ಕೊಡ್ತೇನೆ ಅಂತ ದಿನೇಶ್ ಗಾಣಿಗೆ ಹೇಳಿದ್ದು. ಯಾಕಂದ್ರೆ ಹೋರಾಟದ ವಿಷಯ, ಆ ಅಮೌಂಟ್ ಅನ್ನು ತೆಗೆದು ಕೊಡ್ತೀನಿ ಅಂತ ದಿನೇಶ್ ಹೇಳಿದ್ದಾರೆ ನಂಗೆ. ಆಯ್ತಾ? ಮತ್ತೆ ಅವರು ಕೈ ಚೆಲ್ಲಿದ್ದು, ನಿಮ್ಮ ವ್ಯವಹಾರ ನೀವು ನೋಡ್ಕೊಳ್ಳಿ ಅಂತ. ಆಯ್ತಾ? ನಾನೀಗ ನಂಗೆ 5 ನಿಮಿಷದ ಕೆಲಸ ಅಲ್ಲಿ ಬಂದು ಅವರನ್ನು ಟ್ರ್ಯಾಕ್ ಮಾಡಿ ಇದು ಮಾಡೋದು. ಯಾರೊಬ್ರು ಹೆಲ್ಪ್ ಮಾಡಿಲ್ಲ ನಂಗೆ ದುಡ್ಡು ತೆಗಿಸ್ಕೊಡಕ್ಕೆ. ಈ ವ್ಯಕ್ತಿ ನಾನು ಬೆಂಗಳೂರಲ್ಲಿ, ನಾನು ಮೂಲತಃ ಕಾಸರಗೋಡು. ನಾನಿರೋದು ಬೆಂಗಳೂರು, ವರ್ಕ್ ಮಾಡ್ತಾ ಇದ್ದೀನಿ. ಆಯ್ತಾ? ಅವರಿಗೆ ಕೋರ್ಟ್ ಕೇಸ್ ಆಗೋದು ನಾನು ಹೆಲ್ಪ್ ಮಾಡಿದ್ದು. ಆಯ್ತಾ? ಇಲ್ಲಾಂದ್ರೆ ಅವರು ಅರೆಸ್ಟ್ ಆಗ್ತಿದ್ರು ಈಗ. ಆಯ್ತಾ? ಬೇಲ್ ಇದು ಅಡ್ವೊಕೇಟ್ದೆಲ್ಲ ಅಮೌಂಟ್ ಕೊಟ್ಟಿದ್ದು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ವಾಪಸ್ ಏನೋ ವಿಷಯದಲ್ಲಿ ಇದು ಮಾಡುವಾಗ ನಂಗೆ ವಾಪಸ್ ನನ್ನನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು? ನಂಗೆ ಈಗ ಅರ್ಜೆಂಟ್ ದುಡ್ಡಿದೆ. ಯಾಕಂದ್ರೆ ನಂಗೆ ನನ್ನ ಮೇಲೆ ಕೇಸ್ ಹಾಕಿದವನು ಇಷ್ಟಲ್ ಜೈನು, ಗೊತ್ತಲ್ಲ, ವೀರೇಂದ್ರ ಹೆಗ್ಡೆ ತಮ್ಮನ ಮಗ. ಈಗ ಅದಕ್ಕೆ ಈಗ ನಂಗೆ ಅಡ್ವೊಕೇಟ್ಗೆ ಮಾತಾಡ್ಲಿಕ್ಕೆ ದುಡ್ಡಿದೆ, ಇದು ಕೊಡ್ಬೇಕು ನಾನು. ಮತ್ತೆ ಹೋರಾಟ ಅಂತ ಹೇಳಿದ್ರೆ ಇವ್ರದ್ದು 5 ಪೈಸೆ ಉಪಕಾರ ಇಲ್ಲ ನಮ್ಗೆ. ಆಯ್ತಾ? ಈಗ ನಾವೊಮ್ಮೆ ಕೇಸಿಂದ ಹೊರಗೆ ಬರ್ಬೇಕಲ್ಲ, ಸತ್ಯ ಹೇಳಕ್ ಹೋಗಿ ನಾವು ಸಿಕ್ಕಿ ಬಿದ್ದೀವಿ. ಆಯ್ತಾ? ಈ ವ್ಯಕ್ತಿಯನ್ನು ಈಗ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ನಾನು ಬಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ವಾ? ನಂಬರ್ ಇದೆ, ಅವರು ನನ್ನನ್ನು ಬ್ಲಾಕ್ ಮಾಡಿದ್ದಾರೆ. ನಂಗೆ ಈ ವ್ಯಕ್ತಿ ನನ್ನಲ್ಲಿ ಮಾತಾಡ್ಬೇಕು, ದುಡ್ಡಿನ ವಿಚಾರ ಮಾತಾಡ್ಬೇಕು, ಸೆಟಲ್ಮೆಂಟ್ ಮಾಡ್ಲೇಬೇಕು. ನಂಗೆ ಗೊತ್ತಾಗ್ಬೇಕಲ್ಲ ಇವ್ರು ಎಲ್ಲಿದ್ದಾರೆ ಅಂತ. ಮೊನ್ನೆ ನಾನು ಎಲ್ಲಿಂದ ಹುಡುಕುದು? ನಾನು ಹುಡುಕೋದು ದಾರಿ ಹೇಗೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಅಲ್ಲ, ಅಗತ್ಯ ಇರೋದು ನಂಗೆ, ಗೊತ್ತಾಯ್ತಾ? ಅಗತ್ಯ ಇರೋದು ನಂಗೆ. ನಾನು ಯಾಕೆ ನಿಮ್ಮ ಸ್ಟೇಷನ್ಗೆ, ನಂಗೇನಿದ್ರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳ್ಬೇಕು ಅಂತ ಇಲ್ಲ. ಯಾಕಂದ್ರೆ ನಂಗೇನು ಹೆದರಿಕೆ ಇಲ್ಲ ಈ ಪೊಲೀಸ್ನವರಂದ್ರೆ. ನಂಗೆ ಒಂಥರ ಕಾಮಿಡಿ ಪೀಸ್ಗಳ ತರ ಕಾಣ್ತಾರೆ ಅವರು. ನಾನೊಂಥರ ಅವರ ನೋಡುವಾಗ್ಲೇ ನಗು ಬರುತ್ತೆ ನಂಗೆ ಈ ಪೊಲೀಸರವರ. ನಿಮ್ಮಿಂದ ಏನಾದ್ರು ಸಹಾಯ ಮಾಡ್ಲಿಕ್ಕೆ ಆಗುತ್ತೆ? ಅಟ್ಲೀಸ್ಟ್ ಇವರ ಮನೆ ಒಂದು. ಈಗ ನಮ್ಮಿಂದ ಏನಂದ್ರೆ, ಈಗ ಈ ವಿಚಾರದಲ್ಲಿ ಪೊಲೀಸ್ನವರು ಏನು ಮಾಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಗೊತ್ತು. ನಂಗೆ 1 ನಿಮಿಷದ ಕೆಲಸ ಕಾಸರಗೋಡಿಂದ ಕೇರಳದಿಂದ ಕಮ್ಯುನಿಸ್ಟರ್ ಅನ್ನು 1 ಪಡೆಗಳನ್ನು ತರುದು ಎಲ್ಲ. ಆದ್ರೆ ಇಲ್ಲಿ ಒಂದು 10 ಕೊಲೆಗಳಾಗುತ್ತೆ. ಅದಕ್ಕೆ ನಾನು ಸದ್ಯಕ್ಕೆ ಬೇಡ ಅಂತಿದ್ದೀನಿ. ಯಾಕಂದ್ರೆ ನಂಗೆ ಎಲ್ಲ ಪೊಲಿಟಿಕಲ್ ಜನರದ್ದು ಗೊತ್ತಿದೆ. ನಾನೊಂದು 100 ಜನರನ್ನ ಕೇರಳದ ಕಮ್ಯುನಿಸ್ಟರ್ ಅನ್ನು ಇಲ್ಲಿ ಒಟ್ಟು ಮಾಡಿದೆ. ಕತ್ತ ಕೊಲೆ ಮಾಡಿ ಹೋಗ್ತಾರೆ ಅವರು. ಯಾಕಂದ್ರೆ ಕೇರಳದಲ್ಲಿ ನಿಮ್ಗೆ ಹೋರಾಡೋ ಸ್ಟೈಲ್ ಗೊತ್ತು, ರಕ್ತಕ್ಕೆ ರಕ್ತ ಅಷ್ಟೇ. ಕಮ್ಯುನಿಸ್ಟರ್ ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ದೇವರು ನಂಗೆ ಅದು ಮಾಡಿಸ್ಬೇಕು ಅಂತ ಬಂದ್ರೆ, ನನ್ನ ಕೈಯಿಂದ ಆಗ್ಬೇಕು ಅಂತ ಇದ್ರೆ, ನಿಮ್ಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ನಂಗೀಗ ಹೋರಾಟಗಾರ ಅಲ್ಲಿ ಕುಂದಾಪುರದ ಕಡೆಯವರು ಯಾರು ಸಪೋರ್ಟ್ ಮಾಡ್ತಿಲ್ಲ. ಮತ್ತೆ ನಾನು ಇಲ್ಲಿ ಹೆಂಗಸಲ್ಲ, ನಾನು ಮೂಲತಃ ಕಾಸರಗೋಡಿನವಳು, ಕೇರಳ. ನಂಗೆ ಅಲ್ಲಿ ಸಹ ಮಾಡ್ಬೋದು. ಆಯ್ತಾ? ಬೆಂಗಳೂರಲ್ಲಿ ಮಾಡ್ಬೋದು. ನಾನು ನಿಮ್ಮ ಏರಿಯಾದಲ್ಲಿ ಈ ವ್ಯಕ್ತಿ ಇರೋದ್ರಿಂದ ನಾಳೆ ನಾನು ಬಂದ್ರೆ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಆಯ್ತಾ? ನಂಗೆ ಮೋಸಗಾರನ ಮಾತ್ರ ನಾನು ಸಹಿಸಲ್ಲ, ನಾನಂತವಳು ನಾನು. ಆಯ್ತಾ? ಆದ್ರೆ ನಿಮ್ಗೊಂದು ಮಾತು ಹೇಳಿಟ್ಟಿದ್ದೀನಿ, ಗೊತ್ತಾಯ್ತಾ? ನಂಗೆ ಅವರ ಮನೆ ಕಂಡಿಡುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಮನೆ ಬಂದು ಗಲಾಟೆ ಮಾಡಕ್ಕೂ ನಂಗೆ ಗೊತ್ತು. ಆದ್ರೆ ಅದು ವಿಷಯ ನಿಮ್ಗೆ ತಿಳಿಸಿದಷ್ಟೇ. What nonsense talking, bloody good bastard, idiot nonsense. Shut up and get out in my country.